ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾದ ಮೆಚ್ಚುಗೆಯನ್ನು ಪಡೆದಿರುತ್ತದೆ. ಇಂತಹ ಸಂಸ್ಥೆಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಂದಿರುವ ತಮಗೆ ನಮ್ಮ ಸಂಘಟನೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಸಂಘಟನೆಯು ನಿಗಮದ ಅಭಿವೃದ್ಧಿ ಹಾಗೂ ಸಿಬ್ಬಂದಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬಂದಿರುತ್ತದೆ. ಇಂತಹ ಸಂಸ್ಥೆಯಲ್ಲಿ 2018ರಲ್ಲಿ ಗುತ್ತಿಗೆ ಆಧಾರದ ಮೇಲೆ ವ್ಯವಸ್ಥಾಪಕರಾಗಿ ನೇಮಕಗೊಂಡ ಶ್ರೀ ಎಚ್.ಎಸ್. ದೇವರಾಜ್ ರವರು ನಿಗಮದ ವರ್ಚಸ್ಸಿಗೆ ಧಕ್ಕೆ ಬರುವಂತೆ ನಡೆದುಕೊಳ್ಳುತ್ತಿರುವುದು ತೀರಾ ವಿಷಾದನೀಯವಾಗಿದ್ದು, ಇವರನ್ನು ನಿಗಮದಿಂದ ವಜಾಗೊಳಿಸಲು ಮಾನ್ಯ ಸಚಿವರುಗಳು ಸೂಚಿಸಿದ್ದರು. ಅವರನ್ನು ನಿಗಮದಲ್ಲೇ ಉಳಿಸಿಕೊಂಡಿರುವುದು ಹಾಗೂ ಉನ್ನತ ಹುದ್ದೆಯನ್ನು ನೀಡಿರುವುದು ಸಂಶಯಾಸ್ಪದವಾಗಿರುತ್ತದೆ. ಇದರಿಂದ ನಿಗಮದ ಹೆಸರಿಗೆ ಕಳಂಕ ಉಂಟಾಗುತ್ತಿರುತ್ತದೆ ಎಂದು ಶಿವಶಂಕರ್, ಕೆಎಸ್ಟಿಡಿಸಿ ವರ್ಕರ್ಸ್ ಯೂನಿಯನ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಸರ್, ಇವತ್ತು ನಾನು ಕೆಎಸ್ಟಿಡಿಸಿ ವರ್ಕರ್ಸ್ ಯೂನಿಯನ್ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿ ಹೇಳ್ತಕ್ಕ ಅಂಶಗಳೇನು ಅಂತಂದರೆ, ಕೆಎಸ್ಟಿಡಿಸಿ ಸಂಸ್ಥೆ ಬೃಹತ್ಕಾರವಾಗಿ ಇವತ್ತು ಬೆಳೆಯುತ್ತಿರುವ ಸಂಸ್ಥೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 26 ಹೋಟ್ಲುಗಳಿವೆ. ಅದಲ್ಲದೆ ಇವತ್ತು ಊಟಿ ಮತ್ತು ದೆಹಲಿನಲ್ಲೂ ಸಹ ಇದೆ, ತಿರುಪತಿನಲ್ಲೂ ಸಹ ಇದಕ್ಕೆ ಹೋಟೆಲ್ನ ಸ್ಯಾಂಕ್ಷನ್ ಆಗಿದೆ. ಮತ್ತು ಇವತ್ತು ಸುಮಾರು 36 ಬಸ್ಸಸ್ಸು ಸಹ ಇದೆ. ಸಾರಿಗೆ ವ್ಯವಸ್ಥೆಯೂ ಸಹ ಕೆಎಸ್ಟಿಡಿಸಿ ವತಿಯಿಂದ ನಡೆಸ್ತಾ ಇದೆ. ಈಗಾಗಲೇ ಒಂದೇನು ಗೊತ್ತಾ, ಈ ಸಂಸ್ಥೆ ಒಳಗಡೆ ಹಲವಾರು ಹಗರಣಗಳು ಸಹ ನಡೆದಿದೆ. ಒಂದು, ಗುತ್ತಿಗೆ ಮಾಡ್ತಕ್ಕ ಏನು ಇದಿದೆ, ಆ ಗುತ್ತಿಗೆನ ಹೋಟೆಲ್ಗಳು ಕಟ್ಟೋದಿರ್ಬೋದು ಮತ್ತು ಇದರೊಳಗಡೆ ಸಾಕಷ್ಟು ರೀತಿಯಲ್ಲಿ ಅನ್ಯಾಯ ಆಗಿದೆ. ಇದೆಲ್ಲಕ್ಕಿಂತ ಪ್ರಮುಖವಾಗಿ ಹೇಳ್ತಕ್ಕ ಅಂಶಗಳೇನು ಅಂದರೆ, ಕೆಎಸ್ಟಿಡಿಸಿ ಒಳಗಡೆ ಏನು ಕುಮಾರಕೃಪಾ ಗೆಸ್ಟ್ ಹೌಸ್ನ ಒಳಗಡೆ ಸ್ಯಾಂಟ್ರೋ ರವಿಯ ಕೇಸು ಬಹಳ ಅಗಾಧವಾಗಿ ಕಂಪ್ಲೀಟ್ ದೊಡ್ಡ ಮಟ್ಟದ ಪ್ರಚಾರ ಆಯಿತು ಮತ್ತು ಅದು ಇಡೀ ಕೆಎಸ್ಟಿಡಿಸಿಗೆ ಕಳಂಕ ತರುವಂಥ ಒಂದು ವ್ಯವಸ್ಥೆ ಆಯಿತು. ರೂಮ್ನಲ್ಲಿ ನಡೆದಂಥ ಹಗರಣಗಳ ಬಗೆಗೆ, ಅಲ್ಲಿ ನಡೆತಕ್ಕ ಅನೈತಿಕ ಚಟುವಟಿಕೆಗಳ ಬಗೆಗೆ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರ್ತಕ್ಕ ಏನು ದೇವರಾಜ್ ಅಂತ ಏನು ವ್ಯಕ್ತಿ ಇದ್ದಾರೆ, ಆ ದೇವರಾಜ್ ವ್ಯಕ್ತಿನ ಕಂಪ್ಲೀಟು ಕೆಲಸದಿಂದ ತೆಗೆದಾಕಿದ್ದೀವಿ ಅಂತ ಹೇಳಿ, ಅವ್ರು ಗುತ್ತಿಗೆ ನೌಕರ, ಆ ಪರ್ಮನೆಂಟ್ ವರ್ಕರ್ ಅಲ್ಲ. ಆ ಗುತ್ತಿಗೆ ನೌಕರ ಈಗ 2023ರಲ್ಲಿ ಏನು ಆನಂದ್ ಸಿಂಗ್ ಅವರು ಅವನ್ನ ಕೆಲಸದಿಂದ ತೆಗೆದಿದ್ದೀನಿ ಅಂತ ಹೇಳಿದ್ರು. ಆದರೆ ಅವ್ರ ಕೆಲಸದಿಂದ ತೆಗೆದಿಲ್ಲ, ಪ್ರಮೋಷನ್ ಕೊಟ್ಟಿದ್ದಾರೆ. ಇವತ್ತು ಏನು ಭ್ರಷ್ಟಾಚಾರ ನಡೆಸಿದಂಥ ವ್ಯಕ್ತಿ, ಅನೈತಿಕ ಚಟುವಟಿಕೆಗಳಿಗೆ ಕಾರಣವಾದ ವ್ಯಕ್ತಿ, ಇಂಥ ವ್ಯಕ್ತಿಗೆ ಇವತ್ತು ಆ ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ಇದ್ರೂ ಸಹ ಅದರ ಬಗೆಗೆ ಸಮಗ್ರವಾಗಿ ತನಿಖೆ ನಡೆಸಿ ಆ ವ್ಯಕ್ತಿನ ಕಂಪ್ಲೀಟು ಸಂಸ್ಥೆಯಿಂದ ಹೊರ ಹಾಕಬೇಕಾಗಿತ್ತು. ಹಾಕಿದ್ದೀವಿ ಅಂತ ಹೇಳಿದ್ರು, ಆದರೆ ಹಾಕಿಲ್ಲ. ಈಗ ಅವ್ರಿಗೆ ಪ್ರಮೋಷನ್ ಕೊಟ್ಟು ಹೋಟೆಲ್ಗಳಿಗೆ, ಕರ್ನಾಟಕ ರಾಜ್ಯದ ಎಲ್ಲ ಹೋಟೆಲ್ಗಳಿಗೆ ಇನ್ಚಾರ್ಜ್ ಮಾಡಿದ್ದಾರೆ. ಸೊ ಇದು ನಿಜವಾಗ್ಲೂ ಸಹ ಕೆಎಸ್ಟಿಡಿಸಿ ಒಳಗಡೆ ಒಂದು ಕಡೆ ಇವರು ಅನೈತಿಕ ಚಟುವಟಿಕೆಗಳು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕ ವ್ಯವಸ್ಥೆ. ಎರಡನೇದೇನು ಅಂತಂದರೆ, ಇವತ್ತು ಕೆಎಸ್ಟಿಡಿಸಿಯಲ್ಲಿ ಅಗಾಧ ಪ್ರಮಾಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಣ ಬಂದಿದೆ. ಆ ಹಣ ಏನು ಕೆಎಸ್ಟಿಡಿಸಿ ಹೋಟೆಲ್ಗಳು ಕಟ್ಬೋದು ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೇನಿದೆ ಅದು ಎಲ್ಲಕ್ಕೂ ಸಹ ಮಾಡೋಂಥ ವ್ಯವಸ್ಥೆ ಇದೆ. ಆದರೆ ಅದನ್ನು ನಡೆಸ್ತಕ್ಕ ಏನು ಸುರೇಂದ್ರ ಅಂತ ಒಬ್ಬ ಕಾಂಟ್ರಾಕ್ಟ್ರು ಕಳೆದ 25 ವರ್ಷದಿಂದ ನಡೆಸ್ತಾ ಇದ್ದಾನೆ. ಆತ ಕಾನೂನು ಬಾಹಿರವಾಗಿ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರೊಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ನ ನಾನು ಈಗಾಗಲೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟವ್ರಿಗೆ ತಿಳಿಸಿದ್ದೀನಿ, ಏನೂ ಕ್ರಮ ವಹಿಸಿಲ್ಲ. ಆದ್ದರಿಂದ ಈ ಮೂಲಕ ನಾನು ಒತ್ತಾಯ ಮಾಡೋದ್ರಿಂದ ಕೂಡಲೇ ಇವತ್ತು ದೇವರಾಜ್ ಅವ್ರನ್ನ ಕಂಪ್ಲೀಟು ಸಂಸ್ಥೆಯಿಂದ ತೆಗಿಬೇಕು. ಅದಲ್ಲದೆ ಅಲ್ಲಿ ನಡೀತಕ್ಕ ಎಲ್ಲ ಹಗರಣಗಳ ಬಗೆಗೆ ಸಿಒಡಿ ತನಿಖೆ ನಡೆಸಬೇಕು. ಇದು ಮಾಡದೇ ಇದ್ರೆ ಮತ್ತೊಂದು ದಿವಸ ಇದು ವಾಲ್ಮೀಕಿ ಹಗರಣ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅದನ್ನು ಮುಂದಿನ ದಿವಸದಲ್ಲಿ ದಾಖಲಾತಿಗಳ ಸಮೇತ ತಮ್ಮ ಮುಂದೆ ನಾನು ವರದಿ ಚಿರಂಜೀವಿ ಸುಪ್ರೀತ್, ಕೆಎಸ್ಟಿಡಿಸಿ ವರ್ಕರ್ಸ್ ಯೂನಿಯನ್